ನಾನೇ ನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತಿದ್ದೇವೆ ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವರು, ಬೆಳಗಾವಿ ಭಾಗದ ಪ್ರಬಲ ನಾಯಕರು, ಸಾಹುಕಾರರಾಗಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ. ಸಹಜವಾಗಿ ಕುತೂಹಲ ಇದ್ದೇ ಇದೆ ರಾಜ್ಯದ ಜನರಲ್ಲಿ ಬೆಳಗಾವಿ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ. ಪ್ರಮುಖವಾಗಿ ಒಂದೇ ಕುಟುಂಬದವರಾದರೂ ಕೂಡ ರಾಜಕಾರಣ ಮಾಡ್ತಿರುವಂಥದ್ದು ಬೇರೆ ಬೇರೆ ಪಾರ್ಟಿಯಲ್ಲಿ. ಈಗ ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ಯಾವ ರೀತಿಯಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಮತ್ತು ಅವರ ವೈಯಕ್ತಿಕ ಮತ್ತು ರಾಜಕೀಯ ಜೀವನ ಯಾವ ರೀತಿ ಇದೆ, ಮತ್ತು ಪ್ರಮುಖವಾಗಿ ಅವರ ಪುತ್ರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರೆ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅವರ ತಂತ್ರಗಾರಿಕೆ ಏನು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಇವತ್ತಿನ ನಾನೇ ನಾಯಕ ವಿಶೇಷ ಕಾರ್ಯಕ್ರಮದಲ್ಲಿ. ನಾವೀಗ ಬೆಳಗಾವಿಯ ಕುವೆಂಪು ನಗರದ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದ ಬಳಿ ಇದ್ದೇವೆ. ಈಗಾಗಲೇ ನಾವು ಕಾಣ್ಬೋದಾಗಿದೆ ಸಾಕಷ್ಟು ಜನರು, ಕಾರ್ಯಕರ್ತರಾಗಿರ್ಬೋದು ಮತ್ತು ಜನರಾಗಿರ್ಬೋದು ಅವ್ರನ್ನ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಭೇಟಿ ಮಾಡೋದಕ್ಕೆ ಬಂದಿರುವಂಥದ್ದು. ಮತ್ತು ಈ ಭಾಗದ ಸಮಸ್ಯೆಗಳನ್ನು ಕೇಳುವಂಥ ನಿಟ್ಟಿನಲ್ಲೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡು ಅವ್ರ ಸಮಸ್ಯೆಗಳನ್ನು ಕೂಡ ಆಲಿಸುವಂಥ ನಿಟ್ಟಿನಲ್ಲಿ ಕೂಡ ಬಂದಾಗಿರುವಂಥದ್ದು. ಈಗ ನಾವು ಅವ್ರನ್ನ ಮಾತಾಡ್ತೀನಿ, ಇವತ್ತು ಎಲ್ಲೆಲ್ಲಿ ಪ್ರಚಾರವನ್ನು ಮಾಡ್ತಾರೆ ಅನ್ನೋದು. ಸರ್, ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ತಿಂಡಿ ಮಾಡಿದ್ರೆ ಸರ್? ಆಯ್ತು, ಹೇಳಿ. ಇವತ್ತು ಎಲ್ಲೆಲ್ಲಿ ಸರ್ ಪ್ರಚಾರ? ಇವತ್ತು ಗೋಕಾಕ್ ಸಿದ್ದರಾಮಯ್ಯರು ಬರ್ತಾ ಇದ್ದಾರೆ. ಅದಾದ ನಂತರ ನಮ್ಮದು ಹತ್ತನಿಯಲ್ಲಿ ಸಾಯಂಕಾಲ ಜಿಲ್ಲಾ ಪಂಚಾಯತಿ ವೈಸು ಪ್ರೋಗ್ರಾಮ್ಸ್ ಇದೆ, ಸೊ ಅಲ್ಲಿ ಅಟೆಂಡ್ ಮಾಡ್ತಾಯಿದ್ವಿ. ನಮ್ಮ ದಿನನಿತ್ಯ ದಿನಚರಿ ಯಾವ ರೀತಿ ಶುರು ಆಗುತ್ತೆ ಸರ್? ಸಹಜವಾಗಿ ಈಗ ಬೆಳಗ್ಗೆಯಿಂದ ಫಸ್ಟು ಜನರನ್ನು ನೋಡೋದು, ಅವ್ರ ಸಮಸ್ಯೆಗಳನ್ನು ಕೇಳಬೇಕ್ರೆ, ನಂತರ ನಮ್ಮ ಶೆಡ್ಯೂಲ್ ಪ್ರಕಾರ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ಪ್ರಚಾರ ಮಾಡೋದು. ಆರೋಗ್ಯದ ಗುಟ್ಟಿಯನ್ನು ಸರ್ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಕಡೆ ಪ್ರಚಾರವನ್ನು ಮಾಡ್ತಾರೆ, ಮಿಡ್ ನೈಟ್ ಬರ್ತಾರೆ, ಕಾರ್ಯಕ್ರಮದ ಭೇಟಿ ಮಾಡ್ತಾರೆ, ಬೆಳಗ್ಗೆ ಎಲ್ಲ ಕಾರ್ಯದಲ್ಲೂ ಕೂಡ ಹೋಗ್ತಾರೆ. ಸಹಜವಾಗಿ ಇದ್ದೇ ಇರುತ್ತೆ ಆರೋಗ್ಯದ ಗುಟ್ಟಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಇಲ್ಲ, ಇದೇನು ಹೊಸದೇನಲ್ಲ, ನಾವು 30-40 ವರ್ಷದಿಂದ ಇದನ್ನು ಪ್ರಾಕ್ಟೀಸ್ ಇದೆ, ರೂಢಿ ಇದೆ. ಸೊ ಹೀಗಾಗಿ ಚುನಾವಣೆ ಬಂದಾಗ ನಾವು ಚುನಾವಣೆ ಮಾಡೋಲ್ಲ, ಅದು ನಿರಂತರವಾಗಿ ಜನರ ಜೊತೆ, ಸಮಸ್ಯೆಗಳ ಜೊತೆ, ಕಾರ್ಯಕರ್ತರ ಜೊತೆ ನಿರಂತರವಾಗಿ ಇರೋದ್ರಿಂದ ನಮಗೇನು ಅದು ಮಾಡೋದು ಕಷ್ಟ ಅನಿಸಲ್ಲ. ಸಹಜವಾಗಿ ಒಂದು ಪ್ರಶ್ನೆ ಸರ್, ಮಕ್ಕಳಿಗೆ ರಾಹುಲ್ ಮತ್ತು ಪ್ರಿಯಾಂಕಾ ಅಂತ ಹೆಸರಿಟ್ಟಿದ್ದೀರಿ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅನ್ನೋದು ಒಂದು ಹೆಸರು. ಸಹಜವಾಗಿ ಜನರು ಪ್ರಶ್ನೆ ಮಾಡುವಂಥದ್ದು, ಈ ಥರ ಮಾತಾಡುವಂಥದ್ದು, ಅಂದರೆ ಅವರು ಇಬ್ಬರು ಹೆಸರನ್ನೇ ಇವರಿಗೆ ಇಬ್ಬರು ಹೆಸರಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು. ನಿಜನಾ ಸರ್? ಏನಿಲ್ಲ, ಅದು ನ್ಯಾಚುರಲಾಗಿ ಇಟ್ಟಂಥದ್ದು, ಅದು ಆ ರೀತಿ ಏನು ಇಡಬೇಕು ಅನ್ನೋದನ್ನ ಇಟ್ಟಿದ್ವಿ ಅಷ್ಟೇ. ಸೊ ಅದು ಈಗ ಲಾಭ ಆಗಿದೆ ಅಷ್ಟೇ, ಅದು ಅವಾಗ ಇಟ್ಟಿದ್ದು ಈಗ ಲಾಭ ಆಗಿದೆ ಅಷ್ಟೇ. ಮತ್ತು ಮಾಮೂಲಿ ವ್ಯಾಯಾಮ ಅದನ್ನೆಲ್ಲ ಮಾಡ್ತೀರಿ ಸರ್, ಹೇಗೆ ಸರ್? ಇಲ್ಲ, ಅಡ್ಡಾಡೋದು ಅಷ್ಟೇ. ಏನು ಸುಮಾರು 1-2 ಕಿಲೋಮೀಟ್ರ್ ಮಿನಿಮಮ್ ನ್ಯಾಚುರಲಾಗಿ ಓಡಾಡಬೇಕಲ್ಲ, ಓಡಾಡ್ತೀವಿ, ಅದೇ ವ್ಯಾಯಾಮ ಆಗ್ತಾರೆ ಅಷ್ಟೇ. ಸೊ ಇದೆಲ್ಲ ಸುಮಾರು 30 ವರ್ಷಗಳಿಂದ ರೂಢಿ ಮಾಡ್ಕೊಂಡ್ವಿ. ಹೀಗಾಗಿ ಅಡ್ಡಾಡೋದ್ರಲ್ಲೇ ವ್ಯಾಯಾಮ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಬೆಳಗ್ಗೆ ಎಷ್ಟೊಂದು ಜನರು ಬಂದಿದ್ದಾರೆ ಸರ್ ನಿಮ್ಮನ್ನು ನೋಡೋದಕ್ಕೆ. ಬೆಂಗಳೂರಲ್ಲೂ ಕೂಡ ನಾವು ನೋಡಿದ್ದೀವಿ, ಮತ್ತು ಸರ್ಕಾರಿ ನಿವಾಸದಲ್ಲೂ ಕೂಡ ನೋಡಿದ್ದೀವಿ. ಎಲ್ಲೋದ್ರೂ ಕೂಡ ನಿಮಗೆ ಜನ ಬರ್ತಾರೆ ಸರ್? ಇದ್ದೇ ಇರ್ತಾರೆ, ಕೆಲಸ ಮಾಡ್ತೀವಿ ಅನ್ನೋ ಭರವಸೆ ಇದೆ ಅವ್ರಿಗೆ. ಸ್ಪಂದನೆ ಮಾಡ್ತೀವಿ, ಅಟೆಂಡ್ ಮಾಡ್ತೀವಿ. ಎಷ್ಟೇ ಜನ ಇದ್ರೂ ಕೂಡ ಅವ್ರನ್ನ ಕೇಳ್ತೀವಿ, ಸಮಸ್ಯೆಗಳಿಗೆ ಪರಿಹಾರ ಮಾಡ್ತೀವಿ. ಹೀಗಾಗಿ ಜನ ಜಾಸ್ತಿ ಬರ್ತಾರೆ. ಇವತ್ತು ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಸರ್. ಖಂಡಿತ ಹೋಗೋಣ, ಜೊತೆ ಇರೋದು. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ಇವತ್ತು ಅವ್ರ ಜೊತೆಗಿದ್ದು ಎಲ್ಲೆಲ್ಲೋ ಪ್ರಚಾರವನ್ನು ಮಾಡ್ತಾರೆ, ಹೇಗಿದೆ ಅವರ ಕಾರ್ಯವೈಖರಿ ಎಲ್ಲವೂ ಕೂಡ ತಿಳ್ಕೊಳ್ಳೋಣ. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರಚಾರಕ್ಕೆ ತೆರಳ್ತಾ ಇರುವಂಥದ್ದು ನಾವೀಗ ಕಾಣ್ಬೋದಾಗಿದೆ. ಅವರ ಮನೆ ಮುಂಭಾಗದಲ್ಲಿ ಜನರ ಜೊತೆ ಮಾತಾಡಿಕೊಂಡು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಗೋಕಾಕ್ನಲ್ಲಿ ಪ್ರವಾಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಗೋಕಾಕ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಏನಿದ್ದಾರೆ ಅವರ ಪರವಾಗಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕೂಡ ಈಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡೋದಕ್ಕೂ ಕೂಡ ಈಗಾಗಲೇ ತೆರಳ್ತಾ ಇರುವಂಥದ್ದು.
ಪ್ರಚಾರವಾಗಿ ಸಭೆಯಲ್ಲಿ ಉಪಸ್ಥಿತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಹೆಬ್ಬಾಳ್ಕರ್ ಕುಟುಂಬಕ್ಕೆ ರಾಜಕೀಯ ಶಕ್ತಿಯನ್ನ ತುಂಬಿ ಖಂಡಿತವಾಗ್ಲೂ ನನ್ನ ಕೊನೆಯ ಉಸಿರಿರುವವರೆಗೂ ನಿಮ್ಮೆಲ್ಲರ ಸೇವೆಯನ್ನ ಮಾಡಿ ಋಣ ತೀರಿಸ್ತೀನಿ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕೋ ಜಗದೀಶ್ ಶೆಟ್ಟರ್ ಸಾಹೇಬ್ರು ಮೌನ ವಹಿಸಿದ್ದಾರೆ. ದೋಸ್ತಿ ಕುಚುಕು ದೋಸ್ತಿ ಅವರ ರಾಜಕೀಯ ಸ್ನೇಹ. ಹಾಗಾದ್ರೆ ಹುಬ್ಬಳ್ಳಿಯ ಪ್ರಕರಣವನ್ನ ನಿಮ್ಮ ರಾಜಕೀಯ ತವಲಿಗೆ ನೀವು ಬಳಸ್ಕೊಂಡ್ರೆ, ಹಾಸನದ ಪ್ರಕರಣವನ್ನ ತಾವು ಖಂಡಿಸಲಿಲ್ಲ ಅಂತಂದ್ರೆ ನಿಮಗೆ ಯಾವ ರಾಜಕೀಯ ನೈತಿಕತೆ ಇದೆ ಅನ್ನೋದನ್ನ ನಾವು ಇವತ್ತು ಕೇಳಬೇಕಾಗತ್ತೆ. ತಮ್ಮ ಕೊಡುಗೆ ಏನು ಜಗದೀಶ್ ಶೆಟ್ಟರ್ ಸಾಹೇಬ್ರೆ? ಬೆಳಗಾವಿಗೆ ಏನಾದ್ರೂ ಕೊಡುಗೆ ಕೊಟ್ಟಿದ್ದೀರಾ? ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದೀಗ ಸಹೋದರ ಕ್ಷೇತ್ರದಲ್ಲಿ ಭರ್ಜರಿ ಮತಬೇಟೆಯನ್ನು ಶುರು ಮಾಡಿರುವಂಥದ್ದು ಈಗ ನಾವು ಕಾಣಬಹುದಾಗಿದೆ. ಗೋಕಾಕ್ ನಗರ ಪಟ್ಟಣದಲ್ಲಿ ಏನಿದೆ ಈಗಾಗಲೇ ಪ್ರಜಾಧ್ವನಿ ಹೆಸರಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡ್ತಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, MC ಸುಧಾಕರ್, ಜೊತೆಗೆ ಸ್ಥಳೀಯ ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ, ಹೀಗೆ ಪ್ರಮುಖವಾದಂಥ ನಾಯಕರೆಲ್ಲರೂ ಕೂಡ ಭಾಗವಹಿಸಿರುವಂಥದ್ದು. ಗೋಕಾಕ್ ಮತ್ತು ಅರಬಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಚಾರವನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಪ್ರಜಾಧ್ವನಿ ಹೆಸರಲ್ಲಿ ಈ ಭಾಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಮೃಣಾಲ್ ಹೆಬ್ಬಾಳ್ಕರ್ ಏನಿದ್ದಾರೆ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಕೂಡ ಪ್ರಚಾರವನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಈ ಭಾಗದಲ್ಲಿ ಗೋಕಾಕ್ನ ಪ್ರಬಲ ಬಿಜೆಪಿ ಶಾಸಕರು ಅಂತಂದ್ರೆ ರಮೇಶ್ ಜಾರಕಿಹೊಳಿ ಅವರು, ಅದ್ರ ಜೊತೆಗೆ ಅರಬಾವಿ ಶಾಸಕರಾಗಿರ್ತಕ್ಕಂಥವರು ಬಾಲಚಂದ್ರ ಜಾರಕಿಹೊಳಿ ಅವರು, ಎರಡೂ ಕ್ಷೇತ್ರಗಳಿಗೆ ಟಾರ್ಗೆಟ್ ಅನ್ನು ಮಾಡೋದ್ರ ಮುಖಾಂತರವಾಗಿ ಈ ಭಾಗದಲ್ಲಿ ಶಕ್ತಿ ಪ್ರದರ್ಶನ ಕೂಡ ಮಾಡ್ತಾ ಇರುವಂಥದ್ದು. ತಾನೇ ರಮೇಶ್ ಜಾರಕಿಹೊಳಿ ಅವರು ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಜಗದೀಶ್ ಶೆಟ್ಟರ್ ಅವರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರಚಾರವನ್ನು ಕೂಡ ಮಾಡಿದ್ರು. ಈಗ ಅದಕ್ಕೆ ಕೌಂಟ್ ಕೊಡುವಂಥದ್ದು ಮತ್ತೆ ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮೃಣಾಲ್ ಅಭ್ಯರ್ಥಿ ಏನಿದ್ದಾರೆ ಅವರ ಪರವಾಗಿ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭರ್ಜರಿಯಾಗಿ ಪ್ರಚಾರವನ್ನು ಮಾಡೋದ್ರ ಮುಖಾಂತರವಾಗಿ ಸಹೋದರ ಅವರಿಗೆ ಈಗಾಗಲೇ ಒಂದು ಕೌಂಟ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೀಗ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಮತಯಾಚನೆ ಕೂಡ ಮಾಡ್ತಾ ಇರುವಂತದ್ದು. ನರೇಂದ್ರ ಮೋದಿಜಿ, ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ? ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ. ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ, ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ. ಇದು ಅತ್ಯಂತ ಹಸಿ ಸುಳ್ಳು. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರವಾಗಿದೆಯೇ ಹೊರತು, ಸಾಮಾಜಿಕ ನ್ಯಾಯದ ಪರವಾಗಿದೆಯೇ ಹೊರತು, ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ. ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದೀವೋ ಇಲ್ಲ? ಈ ಸಾರಿ ಕಾಂಗ್ರೆಸ್ಗೆ ಮತ ಹಾಕ್ತಿರಿ ಅಲ್ವಾ? ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ನನಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ? ಜೈ ಕಾಂಗ್ರೆಸ್. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಈಗ ಮನೆಗೆ ಹೋಗ್ತಾ ಇರುವಂಥದ್ದು. ಈಗ ತಾನೇ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಅಂದರೆ ಮೃಣಾಲ್ ಹೆಬ್ಬಾಳ್ಕರ್ ಏನಿದೆ ಅವರ ಪರವಾಗಿ ಮತಯಾಚನೆಯನ್ನು ಮಾಡೋದ್ರ ಮುಖಾಂತರವಾಗಿ ಗೋಕಾಕ್ ಪಟ್ಟಣದಲ್ಲಿ ಪ್ರಚಾರವನ್ನು ಮುಗಿಸಿ ಇದೀಗ ಮಧ್ಯಾಹ್ನ ಅವರ ತಮ್ಮ ನಿವಾಸಕ್ಕೆ ಮುಖ್ಯಮಂತ್ರಿಗಳನ್ನು ಕರೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ಅಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಮುಖ್ಯಮಂತ್ರಿಗಳು ಕೂಡ ಬೆಳಗ್ಗೆಯಿಂದ ಕೂಡ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಈಗ ಗೋಕಾಕ್ ನಗರಕ್ಕೆ ಬಂದಿರುವಂಥದ್ದು. ಈಗ ಇಲ್ಲಿ ಪ್ರಚಾರವನ್ನು ಮುಗಿಸಿ
ನೇರವಾಗಿ ಇಲ್ಲಿ ತಮ್ಮ ಮನೆಗೆ ಅಂದರೆ ಹಿಲ್ ಗಾರ್ಡನ್ ಇರತಕ್ಕಂತಹ ತಮ್ಮ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈಗಾಗಲೇ ಆಗಮಿಸಿರುವಂಥದ್ದು. ಆ ಮೂಲಕವಾಗಿ ಮಧ್ಯಾಹ್ನದ ಊಟವನ್ನು ಸವಿಯೋದರ ಮೂಲಕವಾಗಿ ಅದಾದ ನಂತರವಾಗಿ ಮುಂದಿನ ಪ್ರಚಾರ ಮಾಡುವಂಥ ನಿಟ್ಟಲ್ಲೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಮತ್ತು ಈಗಾಗಲೇ ಸ್ಥಳೀಯ ನಾಯಕರು ಕೂಡ ಈಗಾಗಲೇ ಅವ್ರ ಜೊತೆ ಅಲ್ಲಿ ಭಾಗವಹಿಸಿರುವಂಥದ್ದು. ಆ ಮೂಲಕವಾಗಿ ಒಂದು ರೀತಿ ಬಿರುಸಿನ ಪ್ರಚಾರವನ್ನು ಮಾಡುವಂಥ ನಿಟ್ಟಲ್ಲಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ಇದೀಗ ಮುಂದಿನ ಪ್ರಚಾರವನ್ನು ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಂದಾಗಿರುವಂಥದ್ದು. ಬೆಳಗಾವಿ ಭಾಗದ ಪ್ರಬಲ ನಾಯಕರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಬೆಳಗ್ಗೆಯಿಂದನೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಈಗ ತಾನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮನೆ ಕರ್ಕೊಂಡೋಗಿ ಊಟ ಮಾಡಿಸಿ ಇದೀಗ ಅವ್ರನ್ನ ಹೆಲಿಪ್ಯಾಡ್ಗೆ ತಂದು ಈಗ ಬೇರೆ ಕಡೆ ಕಳಿಸ್ಕೊಟ್ಟಿರುವಂಥದ್ದು. ಈಗ ನಾನು ಮಾತಾಡ್ತಾ ಹೋಗ್ತೀನಿ, ದಾರಿ ಮಧ್ಯದಲ್ಲಿ ಕಾರಲ್ಲಿದ್ದಾರೆ, ಅವರು ಕೂಡ ಪ್ರಚಾರಕ್ಕೆ ಹೋಗ್ತಾ ಇರುವಂಥದ್ದು. ಅತಣಿ ಕಡೆ ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಮುಖ್ಯಮಂತ್ರಿಗಳು ಬಂದಿದ್ದರು, ಗೋಕಾಕ್ನಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾಯಿದ್ರು. ಹೇಗಿದೆ ಸರ್ ಈ ಭಾಗದಲ್ಲಿ? ಮುಖ್ಯಮಂತ್ರಿ ಏನು ಹೇಳಿದ್ರು ಸರ್? ವಿಶೇಷವಾಗಿ ತಮ್ಮ ಮನೆ ಕರ್ಕೊಂಡು ಹೋಗಿದ್ರು ಇವತ್ತು. ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಸ್ಥಳೀಯ ಪ್ರವಾಸ ಮಾಡಿದ ಸ್ಥಳೀಯ ಮುಖಂಡರು, ಶಾಸಕರು, ಸಾಮಾನ್ಯ ಕಾರ್ಯಕರ್ತರು ಇಲ್ಲದ್ರೆ ಯಾರಾದ್ರೂ ಮಂತ್ರಿಗಳ ಮನೆಗೆ ಹೋಗುವಂಥ ಒಂದು ವಾಡಿಕೆ ಇದೆ. ಇವತ್ತು ಭಾಳ ದಿನಗಳ ನಂತರ ನನ್ನ ಮನೆಗೆ ಕೂಡ ಬಂದಿದ್ದಾರೆ. ಸೊ ಇವತ್ತು ಬರಮಾಡಿಕೊಂಡಿದ್ದೇವೆ. ಸೊ ಸಂದರ್ಭ ಬೆಳಗಾವಿ ಲೋಕಸಭೆ ಮೃಣಾಲ್ ಹೆಬ್ಬಾಳ್ಕರ್ ಅವರ ಪ್ರಚಾರಾರ್ಥವಾಗಿ ಇವತ್ತು ಗೋಕಾಕ್ ಬಂದಿದ್ದರು. ಸೊ ಆ ಸಂದರ್ಭದಲ್ಲಿ ವಿಶೇಷವಾಗಿ ಮನೆಗೆ ಕೂಡ ಇವತ್ತು ಭೇಟಿ ಮಾಡಿದ್ದಾರೆ. ಏನಾದ್ರು ಮಾತಾಡಿದ್ರೆ ಸರ್ ಗೆಲುವೊಂದು ಭಾಗ ಈ ಭಾಗದ ಅಭ್ಯರ್ಥಿಗಳು ಎರಡು ಚಿಕ್ಕೋಡಿ ಆಗಿರ್ಬೋದು ಮತ್ತು ಬೆಳಗಾವಿ ಭಾಗದಲ್ಲಿ? ಅಲ್ಲ, ಅವ್ರಿಗೆ ಮಾಹಿತಿ ಇದೆ ಏನಾಗ್ತಾ ಇದೆ ಏನಿಲ್ಲ ಅಂತ ಅವ್ರಿಗೆ ಕೂಡ ಸಂಪೂರ್ಣ ಮಾಹಿತಿ ಇದೆ. ಎರಡು ಚಿಕ್ಕೋಡಿ ಮತ್ತು ಬೆಳಗಾವಿ ಬಗ್ಗೆ, ವಿಶೇಷವಾಗಿ CM ಅವ್ರಿಗೆ ಮತ್ತು ಅಧ್ಯಕ್ಷರಿಗೆ. ಸೊ ನಮಗೆ ಹಂಗೇನಿದ್ರೆ ಸೂಚನೆ ಕೊಡ್ತಿರ್ತಾರೆ, ಹೀಗೆ ಮಾಡಿ ಇಲ್ಲಿ ಸಮಸ್ಯೆ ಇದೆ ಸರಿ ಮಾಡಿಕೊಳ್ಳೋ ಅಂತ ಹೇಳ್ತಿರ್ತಾರೆ. ಸೊ ಅಂಥ ಘಟನೆ ನಡೀತಾನೆ ಇರ್ತದೆ. ಹೇಗಿದೆ ಸರ್ ಟೋಟಲ್ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಒಬ್ಬ ಉತ್ತರ ಕರ್ನಾಟಕ ಭಾಗದ ನಾಯಕರಾಗಿ ಈ ಭಾಗದಲ್ಲಿ ತಮ್ಮದಾದಂಥ ಪ್ರಾಬಲ್ಯವನ್ನು ನೀವು ಜನರ ಜೊತೆ ಬೆರ್ತಿದ್ದೀರಾ. ಆ ಕಾರಣಕ್ಕೋಸ್ಕರವಾಗಿ ಜನರ ನಾಡಿ ಮಿಡಿತವನ್ನು ನೋಡೋದಾದರೆ ಚೆನ್ನಾಗಿದೆ. ಈ ಸಾರಿ ಕಳೆದ ಬಾರಿ ಹೋಲಿಸಿದ್ರೆ ಭಾಳಷ್ಟು ಅಂತರ ಇದೆ. ಯಾಕಂದ್ರೆ ಹೋದ ಸಲ ನಾವು ಕೇವಲ ಒಂದೇ ಒಂದು ಗೆದ್ದಿದ್ದೀವಿ. ಈಗ ವಾತಾವರಣ ಭಾಳಷ್ಟು ಬದಲಾವಣೆ ಆಗಿದೆ. ಅಧಿಕಾರ ಇದೆ, ಗ್ಯಾರಂಟಿ ಕೊಟ್ಟಿದ್ದೀವಿ. ಮತ್ತು ಈ ಸಾರಿ ಅಭ್ಯರ್ಥಿ ಆಯ್ಕೆಯಲ್ಲಿ ವಿಭಿನ್ನ ದಾರಿಯನ್ನು ಕಾಂಗ್ರೆಸ್ ಮಾಡಿದೆ, ಯುವಕರಿಗೆ ಕೊಟ್ಟಿದೆ. ಸೊ ಹಾಗಾಗಿ ಅವರು ಕೂಡ ಪಕ್ಷದ ಶಕ್ತಿ ಜೊತೆಗೆ ತಮ್ಮ ಶಕ್ತಿಯನ್ನು ಕೂಡ ಅವರು ಕೂಡ ಇದರಲ್ಲಿ ಉಪಯೋಗ ಮಾಡ್ತಿದ್ದಾರೆ. ಹೀಗಾಗಿ ಫೈಟ್ ಮಾಡ್ತಾ ಇದ್ದೀವಿ, ಗೆಲ್ಲೋ ಅವಕಾಶಗಳಿದೆ. ಮೃಣಾಲ್ ಎಕ್ಸ್ಪೆಷಲಿ ವಿಶೇಷವಾಗಿ ಈ ಭಾಗದಲ್ಲಿ ಗೆಲ್ಲಿಸುವಂಥ ನಿಟ್ಟಲ್ಲಿ ಯಾವೆಲ್ಲ ಪ್ರಯತ್ನವನ್ನು ತಾವು ಮಾಡ್ತಿದ್ರಿ ಸರ್? ವಿಶೇಷವಾಗಿ ತಮ್ಮ ಸಹಕಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಕೋರಿದ್ರು ಇವತ್ತು ಪ್ರಚಾರದಲ್ಲಿ. ಖಂಡಿತ ನಾವು ಇದ್ದೇ ಇದ್ದೀವಿ, ಅವ್ರ ಪ್ರಶ್ನೆ ಇಲ್ಲ. ಹಿಂದೆ MLC ಚಂದ್ರರಾಜ್ ಹಟ್ಟಿಹೊಳಿ ಅವ್ರ ಬ್ರದರ್ ಕೂಡ ಸ್ಪರ್ಧೆ ಮಾಡಿದಾಗ ನಾವೇ ಜಾಸ್ತಿ ಅದನ್ನು ಮುತುವರ್ಜಿ ವಹಿಸಿ ಅವ್ರ ಪರವಾಗಿ ಕೆಲಸ ಮಾಡಿದ್ವಿ ಮತ್ತು ಗೆಲ್ಲುವಂಥ ವಾತಾವರಣ ಕೂಡ ನಿರ್ಮಾಣ ಮಾಡಿದ್ದೀವಿ ನಾವು. ಹೀಗಾಗಿ ಇದು ಸಾರಿ ಅಷ್ಟೇ ಸೀರಿಯಸ್ ಆಗಿ ಪಕ್ಷದ ಅಭ್ಯರ್ಥಿ ನಾವು ಮಾಡ್ತಾಯಿದ್ವಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಸರ್ ತಮ್ಮ ಪುತ್ರಿನ ಅನಿವಾರ್ಯವಾದರು? ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರು ಬೇರೆ ಯಾರೂ ಇಲ್ವಾ? ಅಥವಾ ಸತೀಶ್ ಜಾರಕಿಹೊಳಿ ಅವರು ಈ ಭಾಗದಲ್ಲಿ ತಮ್ಮ ಹಿಡಿತ ಕೈತಪ್ಪುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ತಮ್ಮ ಪುತ್ರಿಯನ್ನು ಕಣಕ್ಕಿಳಿಸಿದ್ದ? ನಾವು ನಮಗೆ ಕೊಟ್ಟದ್ದು ಕೊನೆ ಗಳಿಗೆಯಲ್ಲಿ ಎಲ್ಲರೂ ಬೇಡ ಆದ್ಮೇಲೆ ನಮ್ಗೆ ಕೊಟ್ಟಿದ್ದಾರೆ. ನಾವು ಕಾರ್ಯಕರ್ತರು ಬೇರೆಯವ್ರಿಗೆ ನಾವು ಹೇಳಿದ್ದೀವಿ, ಬೇರೆಯವ್ರು ನೀವು ತೊಗೊಳ್ಳಿ ಅಂತ ಸುಮಾರು ಮೀಟಿಂಗ್ ಆದ್ವಿ. ಕೂಡ ಯಾರು ಕೂಡ ಅಗ್ರಿ ಆಗಲಿಲ್ಲ, ನಮಗೆ ಬೇಡ ನಿಮಗೆ ಬೇಡ ಅಂದಾಗ. ಕೊನೆಗೆ CM ಅವರು DCM ಅವರು ಇಲ್ಲ, ನೀವೇ ನಿಲ್ಲಬೇಕು, ನೀವು ನಿಂತರೆ ಮಾತ್ರ ಅದು ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಪಕ್ಷದ ಹಿತದೃಷ್ಟಿಯಿಂದ ಕೊನೆಗೆ ಒಪ್ಕೊಳ್ಬೇಕಾಯ್ತು. ಚಿಕ್ಕೋಡಿಯ ಜನರು ಯಾಕೆ ಪ್ರಿಯಾಂಕಾ ಅವರಿಗೆ ಮತವನ್ನು ಹಾಕಬೇಕು ಸರ್ ಈ ಬಾರಿ? ಯಾಕಾಗಿ ಕಾಂಗ್ರೆಸ್ ಪಕ್ಷದ ಕೆಲಸದ ಮೇಲೆ ಹಾಕಬೇಕು. ಜೊತೆಗೆ ನಾವು 30 ವರ್ಷದಿಂದ ಸತತ ಸಂಪರ್ಕದಲ್ಲಿದ್ದೀವಿ. ನಮ್ಮ ಜಿಲ್ಲೆ ಎಲ್ಲ ತಾಲೂಕಿಗೆ, ಒಂದೇ ತಾಲೂಕಿಂದ ಸೀಮಿತವಾಗಿಲ್ಲ. ಮತ್ತು ನಾವು ಮಂತ್ರಿ ಆದಮೇಲೆ ಕೂಡ ಎಲ್ಲ ತಾಲೂಕುಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಅವ್ರ ಸಮಸ್ಯೆಗಳನ್ನು ಕೇಳ್ತೀವಿ, ಕೆಲಸ ಮಾಡ್ತೀವಿ. ಹೀಗಾಗಿ ಜನ ಆದಾದ ಮೇಲೆ ನಮಗೆ ಒಟ್ಟು ಕೊಡ್ತಾರೋ ಹೊರತಾಗಿ ಬೇರೆ ಕಾರಣ ಅಲ್ಲ. ಮತ್ತು ನಾವು ಚುನಾವಣೆ ಬಂದಾಗೇ ನಾವು ಹೇಳಿದೆ ಚುನಾವಣೆ ಮಾಡೋಲ್ಲ. ನಾನು ಹೇಳಿದೆ ಬೆಳಗ್ಗೆ ಕೂಡ ನಾವು ನಿರಂತರವಾಗಿ ಚುನಾವಣೆ ಅಂತ ತಿಳಿದ ಕೆಲಸ ಮಾಡ್ತಾ ಇರ್ತೀವಿ. ನಾನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಪ್ರತಿ ವಾರ ಕಡ್ಡಾಯವಾಗಿ ವಿಸಿಟ್ ಮಾಡ್ತೀನಿ. ನಾನು ಕಡ್ಡಾಯವಾಗಿ ಒಂದು ವೀಕ್ ಹೋಗಲೇಬೇಕು, ಹೋಗ್ತೀನಿ.
ಸೊ ಬೇರೆ ತಾಲೂಕು ಕೂಡ ಹೋಗ್ತೀವಿ, ಅಲ್ಲಿ ಅಧಿಕಾರಿಗಳು ಚರ್ಚೆ ಮಾಡ್ತೀವಿ, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ. ಈಗ ಜನ ನಮ್ಮ ಮೇಲೆ ಭರವಸೆ ಇದೆ, ಇವ್ರಿಗೆ ಅಧಿಕಾರ ಕೊಟ್ಟರೆ ನಮಗೆ ಅನುಕೂಲ ಆಗ್ತೈತೆ ಅನ್ನೋ ದೃಷ್ಟಿಯಿಂದ ನಮಗೆ ಜನ ಓಟ್ ಹಾಕ್ತಾರೆ. ಪ್ರಿಯಾಂಕಾ ಅವ್ರಿಗೆ ಕಾಂಗ್ರೆಸ್ ಗ್ಯಾರಂಟಿಗಳು ಜೊತೆಗೆ ನಿಮ್ಮ ವರ್ಚಸ್ಸು ಬಿಟ್ಟರೆ, ಅಭಿವೃದ್ಧಿ ಕಾರ್ಯಗಳನ್ನು ವರ್ಚಿಸ್ಬಿಟ್ರೆ ಬೇರೆ ಏನು ವರದಾನ ಆಗ್ಬೋದು ಸರ್? ಪ್ರಮುಖವಾಗಿ ನೀವು ನೋಡಿದಂಥ ಸಂದರ್ಭದಲ್ಲಿ ಅಲ್ಲ, ಈಗ ಅಭ್ಯರ್ಥಿ ಪ್ರಶ್ನೆ ಬರೋಲ್ಲ, ಯಾಕಂದ್ರೆ ಅವರು ಹೊಸಬ್ರು. ಸೊ ನಮ್ಮ ಹಿನ್ನೆಲೆಯಲ್ಲಿ ಅವರು ಈ ಥರ ಮಾಡ್ಬೋದು, ನಮಗೆ ಅವರು ಕೂಡ ಸೇವೆ ಮಾಡ್ಬೋದು ಅಂತ ಆಶಯ ಭಾವನೆ ಇದೆ. ಅವ್ರಿಗೆ ಹಿಂದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ಸರ್ಕಾರದಲ್ಲಿ ಮಂತ್ರಿ ಇದ್ದೀವಿ, ಸರ್ಕಾರ ನಮ್ದಿದೆ, ಜನರಿಗೆ ಇವ್ರು ಏನೋ ಮಾಡ್ತಾರೆ ನಿರೀಕ್ಷೆಯಲ್ಲಿದ್ದಾರೆ. ಸೊ ಅದಕ್ಕಾಗಿ ಆ ಕಾರಣಕ್ಕಾಗಿ ಅವರಿಗೆ ಮತಗಳನ್ನು ನೀಡ್ತಾರೆ. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಜೋಡೆತ್ತಂತೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ, ಅಬ್ಬರದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಸ್ವಾಭಾವಿಕ ಹತ್ರ ಏನು ಪ್ರಶ್ನೆ ಇಲ್ಲ, ಯಾಕಂದರೆ ಅವರು ಆ ಪಕ್ಷದ ಶಾಸಕರಾಗಿದ್ದಾರೆ, ಮಾಡಲೇಬೇಕಾಗಿದೆ, ಅವ್ರ ಡ್ಯೂಟಿ ಅನಿವಾರ್ಯತೆ. ಅವ್ರ ಪಕ್ಷದ ಅವ್ರು ಮಾಡ್ತಾರೆ, ನಮ್ಮ ಪಕ್ಷದ ನಾವು ಮಾಡ್ತೀವಿ. ಇದರಲ್ಲೇನೋ ವಿಶೇಷ ಏನು ನನಗೇನು ಕಾಣಿಸೋದಿಲ್ಲ. ಇಲ್ಲೊಂದು ಕಡೆ ರಮೇಶ್ ಜಾರಕಿಹೊಳಿ ಹೇಳ್ತಾರಲ್ಲ ಸರ್, ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಲೋಕಸಭಾ ಚುನಾವಣೆಯ ಬಳಿಕವಾಗಿ. ಮತ್ತು ಎಲ್ಲೋ ಒಂದು ಕಡೆ ಯತ್ನಾಳ್ ಅವರು ಕೂಡ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ, ಬದಲಾವಣೆ ಆದ್ಬಿಟ್ಟು DCM DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ, ಆಮೇಲೆ ಸರ್ಕಾರ ಸಂಪೂರ್ಣ ಪತನ ಆಗುತ್ತೆ ಅನ್ನುವಂಥದ್ದು ನಿಜನಾ ಸರ್? ಇಲ್ಲ, ಅಂಥ ಸಿಚುವೇಶನ್ ಅಂಥ ಸಂದರ್ಭ ಈಗ ಇಲ್ಲವೇ ಇಲ್ಲ. ಈಗ ಏನಿದ್ರು ನಮ್ಮ ಮುಂದಿರೋ ಚುನಾವಣೆಗೆ ಹೆಚ್ಚು ಸೀಟ್ ಗೆಲ್ಲಬೇಕು, ಪಕ್ಷವನ್ನು ಗಟ್ಟಿ ಮಾಡಬೇಕು, ಅಷ್ಟೇ ನಮ್ಮ ಮುಂದಿರುವಂಥ ಅಜೆಂಡಾ ಹೊರತಾಗಿ ಬದಲಾವಣೆ ಪ್ರಶ್ನೆ ಬರೋದಿಲ್ಲ ಈ ಹಂತದಲ್ಲಿ. ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ನಿಟ್ಟಲ್ಲಿ ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ನಿಜವಾಗ್ಲೂ ಕೂಡ ಇದರಲ್ಲಿ ಸಕ್ಸಸ್ ಕಾಣ್ತೀರಾ ಸರ್? ನೀವು ಯಾವ ವಿಶ್ವಾಸದಲ್ಲಿ ಈ ಮಾತನ್ನು ಹೇಳ್ತೀರಾ ಸರ್? ಅದೇ ಹೇಳಿದಿಲ್ಲ, ನಾವು ಕಾಂಗ್ರೆಸ್ಸಿನ 55 ವರ್ಷಗಳ ಅಭಿವೃದ್ಧಿ, ಸೇವೆ, ಡೆವಲಪ್ಮೆಂಟು, ಮತ್ತು ನಾವು ನಿರಂತರವಾಗಿ ಜನರ ಜೊತೆ ಸಂಪರ್ಕ. ಸೊ 30 ವರ್ಷಗಳ ಅವರೊಂದಿಗೆ ಕೆಲಸಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಪರಿಹಾರ ಮಾಡಲಿಕ್ಕೆ ಪ್ರಯತ್ನ. ಮಂತ್ರಿ ಆದರೂ ಕೂಡ ನಾವು ಒಂದು ದಿವಸ ಕೂಡ ನಾವು ಯಾವುದು ಕೂಡ ವೇಸ್ಟ್ ಮಾಡುವಂಥ ಪ್ರಯತ್ನ ಮಾಡಿಲ್ಲ. ಅದನ್ನು ಬೆಂಗಳೂರಲ್ಲಿದ್ದರೂ ಜನಸೇವೆ ಮಾಡ್ತೀವಿ, ಬೆಳಗಾವಿಯಲ್ಲಿ ಮಾಡ್ತೀವಿ, ಗೋಕಾಕದಲ್ಲಿ ಮಾಡ್ತೀವಿ, ಮತ್ತು ಯಾವ ತಾಲೂಕು ಹೋದರೂ ಕೂಡ ಜನರ ಮಧ್ಯೆ ಇರ್ತೀವಿ. ಹೀಗಾಗಿ ಜನ ನಮ್ಮನ್ನು ಬಯಸ್ತಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರಲ್ಲಿ ಸಚಿವರ ಭವಿಷ್ಯ ನಿಂತಿದೆಯಂತೆ. ಇನ್ ಕೇಸ್ ಏನಾದರೂ ಅಭ್ಯರ್ಥಿಗಳು ಹಿನ್ನಡೆ ಆಯಿತು ಅಂದರೆ ಸಚಿವರಿಗೆ ಬೇರೆ ರೀತಿಯಾಗಿ ಪರಿಣಾಮ ಆಗುತ್ತಂತೆ. ಒಂದು ವೇಳೆ ಏನಾದರೂ ಸಚಿವ ಸತೀಶ್ ಜಾರಕಿಹೊಳಿ ಈ ಭಾಗದಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರೆ, ಈ ಭಾಗದಲ್ಲಿ ಒಂದು ಡಿಮ್ಯಾಂಡ್ ಇದೆ, ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ DCM ಮಾಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಅದ್ರ ಬಗ್ಗೆ ಗಮನ ಹರಿಸುತ್ತಾ ಸರ್? ಇಲ್ಲ, ಈ ಚುನಾವಣೆಗೆ ಅದಕ್ಕೂ ಏನು ಸಂಬಂಧ ಇಲ್ಲ. ನಾವು ಗೆಲ್ಲಿಸೋದು ಒಂದೇ ನಮಗೀಗ ಪ್ರಿಯಾರಿಟಿ. ಸೊ DCM ಆಗೋದಾಗಲಿ, ನೀವು ಹೇಳೋದು ಸೋತ್ರೆ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವಿಸಲ್ಲ. ಯಾಕಂದ್ರೆ ಹಿಂದೆ ಯಾವುದೇ ಸರ್ಕಾರದಲ್ಲಿ ಈ ರೀತಿ ಆಗಿಲ್ಲ. ಸೋತಿದ್ದೇವೆ ಅಂತ ಹೇಳ್ತಾರೆ ಅಷ್ಟೇ, ಗೆದ್ದಾಗ ಗೆದ್ದೀವಿ ಅಂತ ಹೇಳ್ತಾರೆ ಅಷ್ಟೇ ಹೊರತಾಗಿ ಆ ಟಾಸ್ಕ್. ಯಾಕಂದರೆ ಭಾಳಷ್ಟು ಕಡೆ ಸೋಲ್ಬೋದು, ಭಾಳಷ್ಟು ಕಡೆ ಗೆಲ್ಬೋದು. ಸೊ ಹೀಗಾಗಿ ಪ್ರಯತ್ನ ಮಾಡಿರ್ತೀವಿ. ಅಂತಿಮವಾಗಿ ಜನ ಓಟ್ ಹಾಕಿದ್ರೆ ಏನು ಮಾಡಲಿಕ್ಕಾಗೋಲ್ಲ, ಅದರ ಪ್ರಯತ್ನ ಅಂತ ಇದ್ದೇ ಇರ್ತದೆ. ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದರೆ ಒಂದಷ್ಟು ಅನುಕೂಲ ಆಗ್ಬೋದಾಗಿತ್ತು ಸರ್. ಯಾಕಂದರೆ ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲೊಂದು ಕಡೆ ಕಾಂಗ್ರೆಸ್ನಲ್ಲಿ, ಯಾಕಂದರೆ ಕಳೆದ ಬಾರಿ ದೊಡ್ಡ ಮತಗಳು ಕಾಂಗ್ರೆಸ್ ಬಂದಿತ್ತು, ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಸಮುದಾಯಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡಿದರೆ, ಈ ಬಾರಿ ಇರುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಂಪ್ಲೀಟಾಗಿ ಅನುಕೂಲ ಆಗ್ಬೋದಾಗಿತ್ತು. DCM ಅವಕಾಶವನ್ನು ಮಾಡಿಕೊಟ್ಟಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಅನ್ನುವಂಥದ್ದು. ಯಾಕಂದರೆ ಸ್ವತಃ ಈ ಮಾತನ್ನು KN ರಾಜಣ್ಣವರು ಕೂಡ ಪದೇ ಪದೇ ಹೇಳಿದರು ಸರ್ ಹಲವು ಬಾರಿ. ಇಲ್ಲ, ಹೇಳಿದ್ದಾರೆ, ಆದರೆ ಈಗವಾಗ ಅದು ಪ್ರಶ್ನೆ ಉದ್ಭವಿಸಿಲ್ಲ. ಯಾಕಂದ್ರೆ ಚುನಾವಣೆ ಮಧ್ಯದಲ್ಲಿ ಈಗ ನಾವು DCM ಬೇಕು ಅದು ಬೇಕಂತ ಕೇಳಿದ್ರೆ ಗೊಂದಲ ಆಗ್ತೈತೆ, ಪಾರ್ಟಿಗೆ ಸಮಸ್ಯೆ ಆಗ್ತೈತೆ ಅನ್ನೋ ಕಾರಣಕ್ಕಾಗಿ ಪ್ರಶ್ನೆ ಬರಲ್ಲ. ಈಗ ನಾವೇನಿದ್ರು ಹೆಚ್ಚು ಸ್ಥಾನ ಗೆಲ್ಲಬೇಕು ಅನ್ನೋದು ಅಷ್ಟೇ ನಮ್ಮದು ಟಾಸ್ಕ್. ಈಗ ಚಿಕ್ಕೋಡಿಯಲ್ಲಿ ಜೊಲ್ಲೆ ಕುಟುಂಬ ವರ್ಸಸ್ ಜಾರಕಿಹೊಳಿ ಕುಟುಂಬ ಅನ್ನುವಂಥದ್ದು ಪೈಪೋಟಿ ಶುರುವಾಗಿದೆ. ಅಂತಿಮವಾಗಿ ಯಾರು ಮೇಲುಗೈ ಸಾಧಿಸ್ತಾರೆ ಅನ್ನುವಂಥದ್ದು ಇಡೀ ರಾಜ್ಯದ ಜನರು ನೋಡ್ತಾ ಇದ್ದಾರೆ ಸರ್. ಅಂತಿಮವಾಗಿ ಜನರ ಆಶೀರ್ವಾದ ಮಾಡಬೇಕು. ನಮ್ಮ ಭವಿಷ್ಯ ಜನರ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ, ಪಕ್ಷದ ಕೈಯಲ್ಲಿಲ್ಲ. ಸೊ ಏನಿದ್ರು ಜನ ಓಟ್ ಹಾಕಬೇಕು, ನಮಗೆ ಆಯ್ಕೆ ಮಾಡಿದ್ರೆ ಮಾತ್ರ ಅವಕಾಶ ಅಷ್ಟೇ. ಹುಬ್ಬಳ್ಳಿಯಲ್ಲಿ ನೇಹತ್ಯೆ ಆದಮೇಲೆ ಪ್ರಧಾನಿ ನರೇಂದ್ರ ಮೋದಿಯವರು ಅದೇ ವಿಚಾರವನ್ನು ಪ್ರಸ್ತಾಪವನ್ನು ಪದೇ ಪದೇ ಪ್ರಚಾರವನ್ನು ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಕರ್ನಾಟಕದ ರಾಜ್ಯದ ಮಹಿಳೆಯರು ಮತ್ತು ಹೆಣ್ಮಕ್ಳು ಹೊರಗಡೆ ಹೋದರೆ ಸಂಜೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ರಕ್ಷಣೆ ಇಲ್ಲ, ಗ್ಯಾರಂಟಿ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಹೌದಾ ಸರ್, ನಿಮ್ಮ ಸರ್ಕಾರದಿಂದ ಆ ರೀತಿ ಆಗ್ತಿದೆಯಾ ಸರ್? ನೋಡಿ, ಉತ್ತರ ಪ್ರದೇಶ ಇರ್ಬೋದು, ಬೇರೆ ಬಿಹಾರ್ ಇರ್ಬೋದು, ಅವರ ರಾಜ್ಯಗಳಲ್ಲಿ ಕೂಡ ಇಂಥ ದಿನನಿತ್ಯ ಆಗುತ್ತೆ. ಇಂಥ ಘಟನೆಗಳು ದಿನನಿತ್ಯಗಳಾಗ್ತದೆ. ಮನುಷ್ಯ ವಾಲ್ಮೀಕಿ ಪ್ರಕರಣ ನೋಡಿರ್ಬೋದು, ಅವಳ ಶವ ಸಂಸ್ಕಾರ ಕೂಡ ಅವರಿಗೆ ಫ್ಯಾಮಿಲಿಗೆ ಅಲೌ ಮಾಡೋದಿಲ್ಲ, ತಾವು ಸುಟ್ಟು ಹಾಕಿದ್ರು. ಬಿಜಾಪುರದಲ್ಲಿ ಗಂಗಮ್ಮ ಅನ್ನೋದು ರೇಪು ಮರ್ಡರ್ ಆಯಿತು BJP ಸರ್ಕಾರದಲ್ಲಿ. ಸುಮಾರು ಆಗಿದೆ ಅವ್ರ ಕಾಲದಲ್ಲಿ. ಇದೇನೋ
ಒಬ್ಬ ಪ್ರಧಾನಮಂತ್ರಿ ಭಾಷಣ ಮಾಡುವಂಥ ಸಬ್ಜೆಕ್ಟ್ ಅಲ್ಲವೇ ಅಲ್ಲ. ಸೊ ಇದು ಅವ್ರ ಕಾಲದಲ್ಲಿ ಸಾಕಷ್ಟಿದೆ, ಅದನ್ನು ಅವ್ರು ಹೇಳಿಕ್ಕೆ ಹೋಗೋಲ್ಲ. ನಮ್ದು ಯಾವುದೋ ಒಂದು ಆಗಿರುವಂಥ ಘಟನೆಯನ್ನು ಅದು ಪಕ್ಷಕ್ಕೆ ತರುವಂಥ ಪ್ರಯತ್ನ ಮಾಡಿದ್ರೆ ಪಕ್ಷಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಬೀಗರಾಗಿದ್ದಾರೆ, ಮನೆ ಮಗ ಆಗಬಾರ್ದು ಅನ್ನೋದು ಮಾತನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ತಾ ಇದ್ದಾರೆ. ಹೌದು, ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ನಾವು ಸ್ಥಳೀಯರು, ಇಲ್ಲೇ ಇರ್ತೀವಿ. ಅವರು ಎಷ್ಟು ಇದ್ರೂ ಹುಬ್ಳಿಗೆ ಹೋಗ್ಬೇಕು, ಹುಬ್ಳಿಯಿಂದ ಇಲ್ಲಿ ಬರಬೇಕು, ಭಾಳ ಕಷ್ಟದ ಕೆಲಸ ಅದು. ಸೊ ಅದನ್ನು ಅವ್ರು ಅಪೀಲ್ ಮಾಡ್ತಾರೆ, ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ನೀವು ಹುಬ್ಳಿಯಿಂದ ಬಂದು ಇಲ್ಲಿ ಸೇವೆ ಮಾಡೋದು ಭಾಳ ಕಷ್ಟ ಆಗ್ತದೆ. ಇಲ್ಲೇ ಇದ್ದು ಇಲ್ಲೇ ಸೇವೆ ಮಾಡೋದು ಭಾಳ ಸುಲಭ. ಹಿಂದೂ ಪದ ಅಶ್ಲೀಲ ಎಂದಂಥ ಜಾರಕಿಹೊಳಿ ಅವರು ಈಗ ಮತವನ್ನು ಕೇಳ್ತಾ ಇದ್ದಾರೆ. ಹಿಂದೂಗಳು ಇವಾಗ ಯಾವ ನಾಚಿಕೆ ಬಿಟ್ಟು ಕಾಂಗ್ರೆಸ್ಗೆ ಮತವನ್ನು ಹಾಕ್ತೀರಿ ಅನ್ನೋದು ಮಾತನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿರುವಂಥದ್ದು. ಮತ್ತು ಮೂಢನಂಬಿಕೆ ವಿರೋಧಿಸಿ ಸ್ಮಶಾನ ಅಲ್ಲಿ ಅಡ್ಡಾಡ್ದಂಥವ್ರು ಈಗ ದೇವಸ್ಥಾನ ಸುತ್ತುತ್ತಾ ಇದ್ದಾರೆ ಅನ್ನೋದು ಮಾತನ್ನು ಪ್ರಚಾರ ಸಂದರ್ಭದಲ್ಲಿ ಚಿಕ್ಕೋಡಿ ಹೇಳಿದ್ದಾರೆ ಸರ್ ಯತ್ನಾಳ್ ಅವರು. ಅದ್ರ ಬಗ್ಗೆ ಹೇಳಲಿಕ್ಕಾಗಲ್ಲ. ಅವ್ರ ಪಕ್ಷದವ್ರು ಅವ್ರು ಹೇಳೋಲ್ಲ, ಮತ್ತು ನಾ ಯಾಕೆ ಕೇಳ್ಬೇಕಂದ್ರೆ ಅವ್ರ ಪಕ್ಷದವ್ರನ್ನ ಬೈತಾನೆ, ಈಗ ಮುಗ ಯಾರನ್ನೆಲ್ಲ ಬೈತಾನೆ. ಅವರೇ ಅವನಿಗೆ ರಿಯಾಕ್ಟ್ ಮಾಡೋದಿಲ್ಲ. ನಾನು ಮಾಡಿದ್ರಲ್ಲ, ಅವರ ಪಕ್ಷದವ್ರು ಮಾಡಲಿ, ಆವಾಗ ನೋಡೋಣ. ಅವ್ರ ಬಗ್ಗೆ ಮಾಡೋಂಥ ಅವಶ್ಯಕತೆ ಇಲ್ಲ. ಎಲ್ಲ ಕಡೆ ಮೋದಿ ಅಲೆ ಇದೆ ಅಂತಿದ್ದಾರೆ ಸರ್ ಬಿ ಜೆ ಪಿ ನಾಯಕರು. ಈ ಒಂದು ಮೋದಿ ಅಲೆಯಲ್ಲಿ ಪ್ರಿಯಾಂಕಾ ಆಗಿರ್ಬೋದು, ಮೃಣಾಲ್ ಹೆಬ್ಬಾಳ್ಕರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಗೆಲ್ಲುವಂಥ ವಿಶ್ವಾಸ ಇದೆಯಾ ಸರ್ ತಮಗೆ? ಎಲ್ಲ ಕಡೆ ಬಿ ಜೆ ಪಿ ಅದನ್ನೇ ಹೇಳ್ತಾರೆ, ಬಿ ಜೆ ಪಿ ಅಲೆ ಇದೆ, ನರೇಂದ್ರ ಮೋದಿ ಅವರು ವರ್ಚಸ್ಸಿದೆ ರಾಜ್ಯದಲ್ಲಿ ಅನ್ನುವಂಥದ್ದು. ನೋಡಿ, ಈಗ ಜನ ಅದೇ ಕಡೆ ಸರ್ವಿಸ್ ಮಾಡೋರು ಜನ ಆಯ್ಕೆ ಮಾಡ್ತಾರೆ. ಮೋದಿ ಅವ್ರು ಬಂದು ನಮ್ಗೆ ಸರ್ವಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಜೊಲ್ಲೆ ಅವ್ರು ಇರ್ಬೋದು, ಶೆಟ್ರ್ ಅವ್ರ ಬಗ್ಗೆ ಮಾತ್ರ ಜನ ನೋಡ್ತಾರೆ, ಹೊರತಾಗಿ ಮೋದಿ ಅವ್ರು ನೋಡ್ಲಿಕ್ಕೆ ಹೋಗೋಲ್ಲ. ಸೊ ನಮ್ಗೆ ಯಾರ ಹತ್ತಿರಿದ್ದಾರೆ, ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ, ಅವ್ರ ಜನ ಹುಡುಕ್ತಾರೆ ಹೊರತಾಗಿ ಸುಮ್ಮನೆ ಈ ಮೋದಿ ಅಲೆ ಮೋದಿ ನೋಡಿ ಓಟ್ ಹಾಕೊಳ್ಳೋ ಕಾಲ ಈಗಿಲ್ಲ. 2 ಸರಿ ಆಗಿದೆ, ಅದು 3ನೇ ಅದಕ್ಕೆ ಅವಕಾಶ ಇಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ರಾಜಕೀಯದ ಅನುಭವದ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಕೇಳಿ ಬರ್ತಾ ಇದ್ದಾವೆ ಸರ್. ನಿಮ್ಮ ಭಾಗದ ಕಾಂಗ್ರೆಸ್ ಶಾಸಕರು ಈ ಭಾಗದಲ್ಲಿ ಎಕ್ಸ್ಪೆಷಲಿ ಏನು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಸರ್? ಎಲ್ಲ ಇಲ್ಲಿ ಅನುಭವಕ್ಕಿಂತಲೂ ಪಾರ್ಟಿ ಮುಖ್ಯ. ಈಗ ಪ್ರಿಯಾಂಕಾ ಜಾರಕಿಹೊಳಿ ಪಾರ್ಟಿ ಕಾಂಗ್ರೆಸ್ಸಿನ ಅಭ್ಯರ್ಥಿ. ಇಲ್ಲಿ ಅನುಭವ ಪ್ರಶ್ನೆ ಬರೋದಿಲ್ಲ. ಎಲ್ಲರಿಗೂ ಫಸ್ಟ್ ಟೈಮ್ ಆದವ್ರಿಗೆ ಅನುಭವ ಇರೋಲ್ಲ, ಸ್ವಾಭಾವಿಕ. ಎಲ್ಲರೂ ABC ಇಂದ ಬರ್ತಾರೆ. ಸೊ ಹಾಗೆ ಪ್ರಿಯಾಂಕಾ ಕೂಡ 5 ವರ್ಷ ಒಂದ್ಸಲ ಆಯ್ಕೆ ಆದರೆ ಅನುಭವನ ಪಡೆದುಕೊಳ್ತಾರೆ, ಅನುಭವ ಬರ್ತದೆ, ಅದೇ ಕಂಟಿನ್ಯೂ ಆಗೇ ಆಗ್ತದೆ ಸರ್. ಟೋಟಲಿ ಕರ್ನಾಟಕದಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂಥ ವಿಶ್ವಾಸ ಇದೆ ಸರ್? ಯಾಕಂದರೆ ನೀವು ಬರೀ ಉತ್ತರ ಕರ್ನಾಟಕ ಭಾಗಕ್ಕೆ ಸೀಮಿತ ಅಲ್ಲ, ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿಗಳನ್ನ ಬಿಟ್ಟರೆ ನೆಕ್ಸ್ಟು, ಯಾಕಂದರೆ ನಿಮ್ಮದೇ ಆದಂಥ ಪ್ರೀತಿ ಮಾಡುವಂಥ ಜನ ರಾಜ್ಯದಲ್ಲಿದೆ, ಎಲ್ಲ ಕಡೆ ಇದ್ದಾರೆ ಸರ್. ಖಂಡಿತವಾಗಿದ್ದಾರೆ. ಕನಿಷ್ಠ ನಾವು 15ರಿಂದ 20ರವರೆಗೆ ಟಾರ್ಗೆಟ್ ಅಂತ ನಾವು ಒಂದು ಗೋಲ್ ಹಾಕಿಕೊಂಡಿದ್ದೀವಿ. ಸೊ ಕನಿಷ್ಠ 15ರಿಂದ 20 ರೇಂಜಲ್ಲಿ ಗೆಲ್ತೀವಿ. ಸೊ ಅಷ್ಟು ಈಗಾಗಲೇ ಇಂಟರ್ನಲ್ ಸರ್ವೆ ಕೂಡ ಪಕ್ಷ ಮಾಡಿದೆ. ಮತ್ತು ಬೇರೆ ಬೇರೆ ಮೂಲಗಳಿಂದ ಕನಿಷ್ಠ 15 ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ರಾಜ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಈ ಅಶ್ಲೀಲ ವಿಡಿಯೋ, ಪೆನ್ ಡ್ರೈವು, CD ಪ್ರಕರಣ, ಹೀಗೆ ಇದೆಷ್ಟು ಮಟ್ಟಿಗೆ ಸರಿ ಸರ್? ಇದ್ರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಉದಾಹರಣೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಈಗಾಗಲೇ ನೋಡಿ, ಅದಕ್ಕೆ ಕಡಿವಾಣ ಹಾಕಬೇಕು. ಅದಕ್ಕೆ ಗೌರ್ಮೆಂಟ್ಗಳು ಸೀರಿಯಸ್ ಆಗಬೇಕು. ಇದು ವಿಡಿಯೋಕ್ಕಿಂತನೂ ಆ ವಿಡಿಯೋ ಹಿಂದೆ ಯಾರು ಇದ್ದಾರೆ ಅದು ಭಾಳ ಮುಖ್ಯ. ಎಲ್ಲರೂ ಈಗ ಮಾಡ್ತಾ ಹೋದರೆ ಭಾಳ ಕಷ್ಟ ಕೆಲಸ ಇದು. ಸೊ ಇದನ್ನು ಎಲ್ಲ ಸರ್ಕಾರಗಳು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನು ಯಾರು ಮಾಡಿದ್ದಾರೆ ಅವ್ರ ಮೇಲೆ ಹೆಚ್ಚು ಕ್ರಮ ತೆಗೆದುಕೊಂಡ್ರೆ ಮಾತ್ರ ಇದಕ್ಕೆ ನಿಲ್ಲಿಸಲಿಕ್ಕೆ ಸಾಧ್ಯತೆ. ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಮಹಾನ್ ನಾಯಕನ ಕೈವಾಡ ಇದೆ ಅನ್ನೋದು ಆಪಾದನೆ ನೇರವಾಗಿ ಹೇಳಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ಪದೇ ಪದೇ ಹಿಂದೆ ಆದಂಥ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಪ್ರಕರಣದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡ್ತಾ ಹೋದಾಗ ನೋಡಿ, ಆರೋಪ ಮಾಡಿದರೆ ಆದರೂ ಪ್ರೂವ್ ಮಾಡಬೇಕಾಗ್ತೈತೆ, ಹಂಗೆ ಸುಮ್ಮನೆ ಹೇಳಲಿಕ್ಕಾಗೋಲ್ಲ. ಅದು ಮಾಡೋರು ಯಾರು? ಗೌರ್ಮೆಂಟ್ ಮಾಡಬೇಕು, ಪೊಲೀಸರು ಮಾಡಬೇಕು, ಯಾವುದೋ ಒಂದು ಏಜೆನ್ಸಿ ಮಾಡಬೇಕು, ಅಥಾರಿಟಿ ಮಾಡಬೇಕು. ಸೊ ಅದನ್ನು ವರದಿ ಬರೋವರೆಗೆ ನಾವು ಕಾಯಬೇಕಷ್ಟೇ. ಅದನ್ನು ಹೊರತಾಗಿ ಈಗ ಅವ್ರು ಆರೋಪ ಮಾಡಿದ ತಕ್ಷಣ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಲಿಕ್ಕಾಗಲ್ಲ. ವೇಟ್ ಮಾಡಬೇಕು, ಅವರು ಮಾಡಬೇಕು, ನಾವು ಮಾಡಬೇಕು. ಮತ್ತು ನಮ್ದು ಒಂದು ಡಿಮಾಂಡ್ ಇದೆ, ಅದು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ಮುಗಿಸ್ಬೇಕು. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ನೀವು ರಾಜಕಾರಣ ಮಾಡೋದಂಥವ್ರು ಸರ್. ಎಷ್ಟೋ ಜನರು ಸತೀಶ್ ಜಾರಕಿಹೊಳಿ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಪದೇ ಮನಸ್ಸಲ್ಲಿದೆ. ತುಂಬ ಜನರು ನೀವು ಹೋದಂಥ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋದು ಮಾತನ್ನು ಕೂಡ ಪದೇ ಪದೇ ಹೇಳ್ತಾರೆ. ಯಾವಾಗ ಸರ್ ಆ ಒಂದು ಭಾಗ್ಯ ಬರುತ್ತೆ ಮತ್ತು ಅವರಿಗೆ ಖುಷಿ ಬರುವಂಥ ಸಂದರ್ಭ ಯಾವಾಗ ಬರ್ಬೋದು ಸರ್? ಅದನ್ನು ಕಾದು ನೋಡಬೇಕು. ಯಾಕಂದ್ರೆ ತಕ್ಷಣ ಬರುತ್ತಲ್ಲ, ಅದಕ್ಕೆ ಪಕ್ಷ ತೀರ್ಮಾನ ಮಾಡಬೇಕು, ಶಾಸಕರು ಒಪ್ಪಿಗೆ ಆಗಬೇಕು. ಸೊ ಅದೆಲ್ಲ ಶಾಸಕರು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬರೋವರೆಗೆ ನಾವು ಕಾಯಬೇಕು. ಅದು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ, ಕಾಯಬೇಕಷ್ಟೇ.
ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನಾದರೂ ಬೇಸರ ಇದೆ ಸರ್ ಅವ್ರ ಬಗ್ಗೆ? ಯಾಕಂದರೆ ಫಸ್ಟು ಬಿ ಜೆ ಪಿಯಲ್ಲಿದ್ದರು, ಸಚಿವರಾಗಿದ್ದರು, ಮತ್ತು ಬೇರೆ ಬೇರೆ ಏನೋ ಬದಲಾದ ಕಾಲಘಟ್ಟದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು, ಮಂತ್ರಿಯಿಂದ ಇಳಿದ್ರು. ಈಗ ಶಾಸಕರಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ, ಪಾರ್ಟಿಯಲ್ಲೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಸರ್. ಏನು ಅನಿಸುತ್ತೆ ಸರ್ ಅವ್ರ ಬಗ್ಗೆ? ಇಲ್ಲ, ಅವರು ಬೇರೆ ಪಕ್ಷದಲ್ಲಿದ್ದಾರೆ, ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ, ಅವ್ರ ಪಕ್ಷದ ಸಿದ್ಧಾಂತ ಬೇರೆ, ವೈಯಕ್ತಿಕ ಸಿದ್ಧಾಂತ ಬೇರೆ. ಹೀಗಾಗಿ ಅವರು ನೀವು ಹೇಳ್ದಂಗೆ ಅವ್ರ ಪಾರ್ಟಿಯಲ್ಲಿ ಅವರು ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಅದು ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ. ಹೀಗಾಗಿ ಅವ್ರನ್ನ ಶಾಸಕರಂತ ನೋಡ್ಬೇಕಷ್ಟೇ ಹೊರತಾಗಿ ಬೇರೆ ಏನು ನೋಡ್ಲಿಕ್ಕಾಗಲ್ಲ. ಯಡಿಯೂರಪ್ಪ ಮತ್ತು ಅವರೆಲ್ಲರೂ ಕೂಡ ವಿಜೇಂದ್ರ ಎಲ್ಲರೂ ಆಗಿರ್ಬೋದು, ಮತ್ತು ಎಲ್ಲೋ ಮುಂದಿನ ಸಾರಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಹೊರಟಿದ್ದಾರೆ ಸರ್ ಬಿ ಜೆ ಪಿಯಲ್ಲಿ. ಅದ್ರ ಬಗ್ಗೆ ಸರ್? ಅದೇ ಹೇಳ, ಜನ ತೀರ್ಮಾನ ಮಾಡಬೇಕು, ಜನ ಆಶೀರ್ವಾದ ಮಾಡಬೇಕು. ನಾವೇನೋ ಬಯಸ್ತೀವಿ, ನಾವೆಲ್ಲ ಅಂದ್ಕೊಂಡಿರ್ತೀವಿ. ಅಂತಿಮವಾಗಿ ರಾಜಕೀಯದಲ್ಲಿ ಮತದಾರರೇ ಪ್ರಮುಖ. ಟೋಟಲ್ ಆಗಿ ಚೆನ್ನಾಗಿದೆ ಸರ್ ಕಾಂಗ್ರೆಸ್ಗೆ ಈ ಬಾರಿ ಒಂದು ಲೋಕಸಭೆ ಚುನಾವಣೆ. ಸರ್ ಇನ್ನೊಂದು ಏನಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು, ಪ್ರಧಾನಿ ಅಭ್ಯರ್ಥಿ ಇಲ್ದೇ ಯಾಕೆ ನಾವು ಮತವನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಬಿ ಜೆ ಪಿ ನಾಯಕರು ಪದೇ ಪದೇ ಹೇಳ್ತಾರೆ. ನಮಗೆ ನರೇಂದ್ರ ಮೋದಿ ಅಂತ ನಾಯಕರಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಅನ್ನೋದ್ರ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತು ಬದಲಾಗಿ ರಾಹುಲ್ ಗಾಂಧಿ ಅವರು ಕೂಡ ಹೆಚ್ಚಾಗಿ ಪ್ರವಾಸವನ್ನು ಈ ಕರ್ನಾಟಕ ಭಾಗದಲ್ಲಿ ಮಾಡದಿರುವಂಥ ಸಂದರ್ಭದಲ್ಲಿ ಇದು ಒಂದಷ್ಟು ಪುಷ್ಟಿ ಕೊಡ್ತಾ ಇರುವಂಥ ಸರ್ ಈ ಒಂದು ಆರೋಪಕ್ಕೆ. ಇಲ್ಲ ನೋಡಿ, ನಾವು ಯಾರನ್ನೂ ಪ್ರಧಾನಮಂತ್ರಿ ಅಂತ ಎಲ್ಲಿ ಘೋಷಣೆ ಮಾಡಿಲ್ಲ. ಯಾಕೆ NDA ಅಲಯನ್ಸ್ ಇದೆ, ಯಾರು ಸೀಟ್ ಹೆಚ್ಚು ಬರ್ತೈತಿ ಅವರು ಅದಕ್ಕೆ ಹಕ್ಕದಾರ ಆಗುತ್ತಾರೆ. ನಮ್ಮ ಸೀಟ್ ಬಂದರೆ ನಾವು ಕ್ಲೇಮ್ ಮಾಡ್ತೀವಿ, NDA ಗಠಬಂಧನ್ ಜಾಸ್ತಿ ಬಂದರೆ ಅವ್ರು ಕ್ಲೇಮ್ ಮಾಡ್ತಾರೆ. ಸೊ ಅವಾಗ ಅದು ಅಂತಿಮವಾಗಿ ಯಾರು ಪ್ರಧಾನಮಂತ್ರಿ ಅನ್ನೋದು ನಿರ್ಧಾರ ಆಗ್ತೈತಿ. ಈಗ ಮಾಡಲಿಕ್ಕೆ ಅದು ಅಸಾಧ್ಯ. ಅದು ಪ್ರಿಯಾಂಕಾ ಅವ್ರಿಗೆ ಏನಾದರೂ ಒಳ್ಳೆಟೇನೋ ಭಯ ಇದೆಯಾ ಸರ್? ಭೀತಿ ಏನಾದ್ರು ಇದೆಯಾ? ಏನಾದರೂ ಕಾಂಗ್ರೆಸ್ ಪಕ್ಷದಿಂದನೇ ಅಥವಾ ಏನಾದರೂ ಆ ಥರದ್ದು ಸರ್? ಆ ಥರ ಯಾವುದೇ ಪ್ರಶ್ನೆ ಬರೋದಿಲ್ಲ, ಯಾವ ಥರ ಭೀತಿ ಗೀತಿ ಯಾವುದಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ಬಗ್ಗೆ ಸರ್? ಅಣ್ಣಾ ಸಾಹೇಬಲ್ಲಿ ನಾವು ಹೇಳಿದಿಲ್ಲ, ನಾವು ವ್ಯಕ್ತಿಗವಾಗಿ ದ್ವೇಷದ ರಾಜಕಾರಣ ಮಾಡೋಲ್ಲ. ನಾವೇನಿದ್ರು ಕೂಡ ಡೆವಲಪ್ಮೆಂಟು ನಮ್ಮ ಪಾರ್ಟಿ ಇದು ಮಾಡಿದೆ, ಅವ್ರು BJP ಪಾರ್ಟಿ ಏನೋ ಮಾಡಿಲ್ಲ ಅಂತ ಅದನ್ನು ಹೇಳ್ತಾ ಹೊರತಾಗಿ ನಾವು ಇಂಡಿವಿಜುವಲ್ ಏನೂ ಹೇಳಲಿಕ್ಕಾಗೋಲ್ಲ. ಸೊ ಅದು ಮತದಾರರಿಗೆ ಬಿಟ್ಟಂಥ ವಿಚಾರ ಅಷ್ಟೇ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕೊನೆಯದಾಗಿ ಎಷ್ಟು ಅಂತರದಿಂದ ಗೆಲ್ಲುವಂಥ ವಿಶ್ವಾಸ ಇದೆ ಸರ್ ಎಲ್ಲ ಕಡೆ ನೀವು ಪ್ರಚಾರವನ್ನು ಮಾಡಿದಾಗ? ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಆದರೆ ಇನ್ನೂ ನೋಡ್ಬೇಕು, ಇನ್ನೂ ಸೆಟ್ ಆಗಬೇಕು, ಇನ್ನೂ ಭಾಳಷ್ಟು ಕಡೆ ಹೋಗಬೇಕಾಗಿದೆ. ಇನ್ನೂ ಕಡೆ ನಿರ್ದಿಷ್ಟ ಅಂತ ಹೇಳಲಿಕ್ಕಾಗಲ್ಲ. ಗೆಲ್ಲೋದಂತೆ 100ಕ್ಕೆ 100 ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗೆಲ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್ ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ತುಂಬ ವಿಶ್ವಾಸದಲ್ಲಿದ್ದಾರೆ. ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚು ಮತಗಳಿಂದ ಗೆಲ್ಲುವಂಥ, ಹೆಚ್ಚು ಸೀಟುಗಳನ್ನು ಗೆಲ್ಲುವಂಥ ವಿಶ್ವಾಸದಲ್ಲಿದ್ದಾರೆ. ಅದ್ರ ಜೊತೆಗೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಕೂಡ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ವಿಶ್ವಾಸದಲ್ಲಿರುವಂಥದ್ದು. ಸತೀಶ್ ಜಾರಕಿಹೊಳಿ ಈಗಾಗಲೇ ಬೆಳಗಾವಿ ಭಾಗದ ಕಾಂಗ್ರೆಸ್ನ ಅತ್ಯಂತ ಪ್ರಬಲ ನಾಯಕರು, ಜೊತೆಗೆ ಹಿಂದುಳಿದ ವರ್ಗದ ನಾಯಕರು ಕೂಡ ಹೌದು. ಈಗಾಗಲೇ ತಮ್ಮದೇ ಆದಂಥ ಕಾರ್ಯತಂತ್ರದ ಮುಖಾಂತರವಾಗಿ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ಬೋದು ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ವಿಶೇಷವಾಗಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ಸು ಮತ್ತು ಕಾಂಗ್ರೆಸ್ ಗ್ಯಾರಂಟಿಗಳ ಮುಖಾಂತರವಾಗಿ ತಮ್ಮ ಪುತ್ರಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ಕೂಡ ತೋರಿರುವಂಥದ್ದು. ಅದೇ ರೀತಿಯಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರನನ್ನು ಕೂಡ ಗೆಲ್ಲಿಸುವಂಥ ನಿಟ್ಟಿನಲ್ಲೂ ಕೂಡ ವಿಶೇಷವಾದಂಥ ಕಾರ್ಯತಂತ್ರವನ್ನು ಕೂಡ ರೂಪಿಸಿರುವಂಥದ್ದು. ಹೀಗಾಗಿ ಎರಡೂ ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಅತ್ಯಂತ ಮಹತ್ವ ಈಗಾಗಲೇ ಪಡ್ಕೊಂಡಿರುವಂಥದ್ದು. ಕಾರಣ ಏನು ಅಂತಂದರೆ ವಿಶೇಷವಾಗಿ ಜಾರಕಿಹೊಳಿಯವರೇ ಈಗಾಗಲೇ ಇಲ್ಲಿ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಚುನಾವಣೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆಗೆ ಕೃಷ್ಣ, GV ನ್ಯೂಸ್ 18 ಕನ್ನಡ, ಬೆಳಗಾವಿ.